ಸ್ಪೀಕರ್ ಸದನ ಸಭಾತ್ಯಾಗ ಬೆನ್ನಲ್ಲೇ ಸರ್ಕಾರಕ್ಕೆ ಮುಜುಗರ, ಪ್ರತಿಯೊಬ್ಬ ಸಚಿವರಿಗೂ ಖಡಕ್ ಪತ್ರ ಬರೆದ ಸಿದ್ದರಾಮಯ್ಯ. ನ್ಯೂಸ್ ಫಸ್ಟ್ಗೆ ಸಿಎಂ ಸಿದ್ದರಾಮಯ್ಯ ಬರೆದ ಪತ್ರದ ಪ್ರತಿ ಲಭ್ಯ. ಮಹಿಳೆಗೆ ಮೂಡಬಿದ್ರೆ ಇನ್ಸ್ಪೆಕ್ಟರ್ ಟಾರ್ಚರ್ ಕೊಟ್ಟ ಪ್ರಕರಣ, ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಸಂದೇಶ್ ವಿರುದ್ಧ ಇಲಾಖಾ ತನಿಖೆಗೆ ಕಮಿಷನರ್ ಸೂಚನೆ, ಸತ್ಯಾಂಶ ಹೊರಬಂದ ಮೇಲೆ ಕ್ರಮ ಎಂದ ಸುಧೀರ್ ಕುಮಾರ್ ರೆಡ್ಡಿ. ಮಧ್ಯಪ್ರಾಚ್ಯ ಯುದ್ಧದ ನಡುವೆ ಅಫ್ಘಾನಿಸ್ತಾನದ ಜೊತೆ ಪಾಕ್ ಸಂಘರ್ಷ, ಪಾಕಿಸ್ತಾನ ವಾಯುಪಡೆಯಿಂದ ಕಾಬೂಲ್ನ ಮಾದಕ ವ್ಯಸನಿಗಳ ಪುನರ್ವಸತಿ ಆಸ್ಪತ್ರೆ ಮೇಲೆ ತೀವ್ರ ದಾಳಿ, 400ಕ್ಕೂ ಹೆಚ್ಚು ಜನರ ಸಾವು, 250ಕ್ಕೂ ಹೆಚ್ಚು ಮಂದಿಗೆ ಗಾಯ. ಒಂದು 1000 ಸಿಲಿಂಡರ್ ನಮಗೆ ಸಾಕಾಗಲ್ಲ ಅಂತ ಹೋಟೆಲ್ ಮಾಲೀಕರ ಅಸಮಾಧಾನ, ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಭೇಟಿಗೆ ಸಜ್ಜು, ಗ್ಯಾಸ್ ಬಿಕ್ಕಟ್ಟು ಬಗೆಹರಿಸುವಂತೆ ಹೋಟೆಲ್ ಮಾಲೀಕರ ದೆಹಲಿ ಚಲೋ. ಕಾಳಸಂತೆಯಲ್ಲಿ ಅಧಿಕಾರಿಗಳ ಕಣ್ತಪ್ಪಿಸಿ ಮಾರಾಟವಾಗ್ತಾ ಇದೆ ಎಲ್ಪಿಜಿ ಸಿಲಿಂಡರ್, 2-3 ಸಾವಿರಕ್ಕೆ ಸಿಗುವ ಸಿಲಿಂಡರ್ 8,000 ರೂಪಾಯಿಗೆ ಮಾರಾಟ, ಪ್ರತಿಷ್ಠಿತ ಹೋಟೆಲ್ನಿಂದ 50,000 ರೂಪಾಯಿಗೆ ಗ್ಯಾಸ್ ಖರೀದಿ. ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೂ ತಟ್ಟಿದ ಮಧ್ಯಪ್ರಾಚ್ಯ ಯುದ್ಧದ ಬಿಸಿ, ಜೀನ್ಸ್ ಬಳಸುವ ಕೆಮಿಕಲ್ಸ್ ಸರಬರಾಜು ಸ್ಥಗಿತದಿಂದ ಸಂಕಷ್ಟ, 50% ಜೀನ್ಸ್ ಉತ್ಪಾದನೆಯಲ್ಲಿ ಕುಸಿತ. ಯುದ್ಧದ ಪರಿಣಾಮದಿಂದ ಡ್ರೈ ಫ್ರೂಟ್ಸ್ ಸರಬರಾಜು ಬಂದ್, ಇರಾನ್ ಬಂದರಿನಲ್ಲಿ ಸಿಲುಕಿಕೊಂಡ ಡ್ರೈ ಫ್ರೂಟ್ಸ್ ಹೊತ್ತ ಹಡಗು, ಡ್ರೈ ಫ್ರೂಟ್ಸ್ ಬೆಲೆಯಲ್ಲಿ ಭಾರಿ ಏರಿಕೆ, ಸ್ಟಾಕ್ ಖಾಲಿ ಆದರೆ ವ್ಯಾಪಾರಿಗಳಿಗೆ ಸಂಕಷ್ಟ. ಸಿಲಿಂಡರ್ ಸಪ್ಲೈ ಸ್ಥಗಿತ, ಬೆಳಗಾವಿ ಹೋಟೆಲ್ಗಳು ಕ್ಲೋಸ್, ಆರ್ಪಿಡಿ ವೃತ್ತದಲ್ಲಿರುವ ಅಜಂತಾ ಹೋಟೆಲ್ ಮುಂದೆ ಕ್ಲೋಸ್ಡ್ ಬೋರ್ಡ್, ಸರ್ಕಾರ ಈ ಬಗ್ಗೆ ಕ್ರಮ ಜರುಗಿಸಿ ಮಾಲೀಕರ ಹಿತ ಕಾಯೋಕೆ ಆಗ್ರಹ. ಆಹಾರ ಸಚಿವರ ಸಭೆ ಬಳಿಕ ಪಿಜಿ ಅಸೋಸಿಯೇಷನ್ ಮುನಿಸು, ಗ್ಯಾಸ್ ಪೂರೈಕೆಯಲ್ಲಿ ನಮ್ಮನ್ನ ಪರಿಗಣಿಸಿಲ್ಲ ಅಂತ ಬೇಸರ, ನಮಗೆ ಅನ್ಯಾಯವಾಗಿದೆ ಅಂತ ಪಿಜಿ ಅಸೋಸಿಯೇಷನ್ ಆರೋಪ. ಕಾರು, ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೂ ಯುದ್ಧದ ಎಫೆಕ್ಟ್, ಇರಾನ್ ಇಸ್ರೇಲ್ ಯುದ್ಧದಿಂದ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ, ಏಪ್ರಿಲ್ನಿಂದಲೇ ಕಾರಿನ ದರಗಳು 5% 6% ಹೆಚ್ಚಳ ಸಾಧ್ಯತೆ. ಹಾರ್ಮುಸ್ ಜಲಸಂಧಿಯಿಂದ ಸಂಚರಿಸುವ ಹಡಗುಗಳು, ಇದೀಗ ತೈಲ ಹಡಗು ಟ್ಯಾಂಕರ್ಗಳಿಗೆ ತಟ್ಟಿದ ಇನ್ಶೂರೆನ್ಸ್ ಸಂಕಷ್ಟ, ವಿಮೆ ಕೊಡ್ತಾ ಇದ್ದ 12 ಸಂಸ್ಥೆಗಳ ಪೈಕಿ 7 ಕಂಪನಿಗಳು ಇನ್ಶೂರೆನ್ಸ್ ನಿರಾಕರಣೆ. ಕತಾರ್ನ ರಾಸ್ ಲಾಫನ್ ಪ್ಲಾಂಟ್ ಮೇಲೆ ಇರಾನ್ ದಾಳಿ, ಎಲ್ಎನ್ಜಿ ಉತ್ಪಾದನೆಯನ್ನ ಸ್ಥಗಿತ, ಜಾಗತಿಕವಾಗಿ 20% ಅನಿಲದ ಕೊರತೆ, ಇದರಿಂದ ಏಷ್ಯಾದಲ್ಲಿ ಎಲ್ಎನ್ಜಿ ಅನಿಲ ಬೆಲೆಗೂ ಏರಿಕೆಯ ಹೊಡೆತ. ಗೋಕಾಕ್ನಲ್ಲಿ ಹಣ ಡಬ್ಲಿಂಗ್ ಹೆಸರಲ್ಲಿ ವಂಚಿಸುತ್ತಿದ್ದ ಖತರ್ನಾಕ್ ಖದೀಮರು ಅಂದರ್, ಕಂತೆ ಅಸಲಿ ಹಣ ಪಡೆದು ಬಿಳಿ ಹಾಳೆ ಕೊಡ್ತಾ ಇದ್ದ ಗ್ಯಾಂಗ್, 2 ಪೊಲೀಸ್ ಕಾನ್ಸ್ಟೇಬಲ್ ಸೇರಿ ಒಟ್ಟು 8 ಜನ ಅರೆಸ್ಟ್. ತುಂಗಾ ನದಿಯಲ್ಲಿ ಮಣ್ಣಾಯಿತು, ಇದೀಗ ಮರಳು ಮಾಫಿಯಾ, ಶೃಂಗೇರಿ ನೆಮ್ಮಾರು ಸೇತುವೆ ಬಳಿ ಅಕ್ರಮ ಮರಳು ಸಾಗಾಟ, ಲಾರಿ ಹಿಟಾಚಿ ರೆಡ್ ಹ್ಯಾಂಡ್ ಆಗಿ ಪತ್ತೆಯಾದರೂ ಸೀಸ್ ಮಾಡೋಕೆ ಪೊಲೀಸರ ವಿಳಂಬ ಆರೋಪ. ಐಪಿಎಲ್ ಸೀಸನ್ 19ರ ಅಖಾಡಕ್ಕಿಳಿದ ಯುವ ಆಟಗಾರ, ಜೈಪುರದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡ ಸೇರಿಕೊಂಡ ವೈಭವ್, ಸ್ಪೆಷಲ್ ವಿಡಿಯೋ ಮೂಲಕ ಸೂರ್ಯವಂಶಿನ ಸ್ವಾಗತಿಸಿದ ಫ್ರಾಂಚೈಸಿ. ಗುಜರಾತ್ ಟೈಟನ್ಸ್ ಕ್ಯಾಂಪ್ಗೆ ಟೀಂ ಇಂಡಿಯಾ ವೇಗಿ ಎಂಟ್ರಿ, ಟಿ20 ವಿಶ್ವಕಪ್ ಬಳಿಕ ವಿಶ್ರಾಂತಿಗೆ ಜಾರಿದ್ದ ಮೊಹಮ್ಮದ್ ಸಿರಾಜ್, ಅಹಮದಾಬಾದ್ಗೆ ಬಂದಿಳಿದ ಸಿರಾಜ್ಗೆ ಫ್ರಾಂಚೈಸಿಯಿಂದ ಭರ್ಜರಿ ಸ್ವಾಗತ. ಪವರ್ ಸ್ಟಾರ್ಗಿಂದು 51ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ, ಪುನೀತ್ ರಾಜ್ಕುಮಾರ್ ಸಮಾಧಿಯತ್ತ ಹರಿದು ಬರ್ತಿರೋ ಅಭಿಮಾನಿಗಳು, ಅಪ್ಪು ಬರ್ಡೇ ಪ್ರಯುಕ್ತ ಅಭಿಮಾನಿಗಳಿಂದ ರಕ್ತದಾನ, ಅನ್ನದಾನ, ನೇತ್ರದಾನ. ಬಿಡುಗಡೆಗೂ ಮುನ್ನ ಪ್ರೀ ಟಿಕೆಟ್ ಬುಕ್ಕಿಂಗ್ನಲ್ಲಿ ದಾಖಲೆ ಬರೆದ ದುರಂಧರ್, ಇಲ್ಲಿವರೆಗೂ 110 ಕೋಟಿ ರೂಪಾಯಿ ಪ್ರೀ ರಿಲೀಸ್ ಟಿಕೆಟ್ ಸೇಲ್,
ಶಾರುಖ್ ರಣಬೀರ್ ದಾಖಲೆ ಮುರಿದ ರಣವೀರ್. ತೊಂಬತ್ತೆಂಟನೇ ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಲೇಡಿ ಸೂಪರ್ ಸ್ಟಾರ್ ಸ್ಮರಣೆ. ಕನ್ನಡತಿ ಸರೋಜಾದೇವಿ ಸ್ಮರಿಸಿದ ಆಸ್ಕರ್ ವೇದಿಕೆ. ಬಾಲಿವುಡ್ ನಟರಾದ ಧರ್ಮೇಂದ್ರ, ಮನೋಜ್ ಕುಮಾರ್ ಜೊತೆಗೆ ತೆಲುಗು ನಟ ಕೋಟಾ ಶ್ರೀನಿವಾಸ್ ರಾವ್ ಅವರಿಗೂ ಆಸ್ಕರ್ ವೇದಿಕೆಯಲ್ಲಿ ಸಂತಾಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.